ದ್ವೇಷ ಭಾಷಣ ಮಾಡಿ ಪ್ರಚೋದಿಸಿದರೆ ಅದು ಅಪರಾಧ. ದ್ವೇಷ ಭಾಷಣ ಮಾಡಿದರೆ 3 ವರ್ಷ ಜೈಲು ಶಿಕ್ಷೆ. ದ್ವೇಷ ಭಾಷಣದ ಮೂಲಕ ಧಾರ್ಮಿಕ ಜನಾಂಗೀಯವಾಗಿ ಹೀಯಾಳಿಸುವಂತಿಲ್ಲ. ಉದಾಹರಣೆಗೆ, ಮುಸಲ್ಮಾನರು ಸರಿ ಇಲ್ಲ, ಮುಸಲ್ಮಾನರು ಲವ್ ಜಿಹಾದ್ ಮಾಡ್ತಾರೆ, ಮುಸಲ್ಮಾನರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು, ಹಿಂದೂಗಳ ಬಗ್ಗೆ ಹೇಳಿಕೆಗಳು, ಹಿಂದೂಗಳು ಕಾಫಿರ್ರು, ಹಿಂದೂಗಳ ಜೊತೆ ಸಂಘ ಮಾಡಬೇಡಿ, ಈ ರೀತಿಯಾದಂತಹ ಒಂದು ಸಮುದಾಯ ಅಥವಾ ಜನರನ್ನು ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಭಾಷಣವನ್ನು ಮಾಡುವುದರ ಮೂಲಕ ಪ್ರಚೋದನೆ ಕೊಟ್ಟುವಂತಹ ಭಾಷಣಗಳು, ಅದು ಜಾತಿ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಲೈಂಗಿಕ ದೃಷ್ಟಿಕೋನದಲ್ಲಿ ಅವಮಾನಿಸುವಂತಿಲ್ಲ. ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಈ ಕುರಿತು ವ್ಯಕ್ತಿಗೆ ಹಾನಿ ಮಾಡುವಂತಿಲ್ಲ. ದ್ವೇಷವನ್ನು ಉತ್ತೇಜಿಸುವ ಅಥವಾ ಪ್ರಚಾರ ಮಾಡುವ ವ್ಯಕ್ತಿಗೆ ಜೈಲು ಶಿಕ್ಷೆ. ದ್ವೇಷ ಭಾಷಣ ಮಾಡುವ ವ್ಯಕ್ತಿ ಅಥವಾ ಗುಂಪಿಗೆ 3 ವರ್ಷ ಜೈಲು ಶಿಕ್ಷೆ.